ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ಚಾಮರಾಜನಗರದಲ್ಲಿ 3 ಪ್ರಾಣವನ್ನು ಕಳೆದುಕೊಂಡರು ಶೂಟೌಟ್ನಿಂದ. ಈಗ ಸತ್ಯಾಸತ್ಯತೆ ತಿಳಿಯಲಿಕ್ಕೆ ಪ್ರಕರಣ ಸಿಐಡಿಗೆ ವರ್ಗಾವಣೆ ಆಗಿದೆ. ಚಾಮರಾಜನಗರದಲ್ಲಿ ಸಂಸದ ಸುನಿಲ್ ಬೋಸ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾರೇ ತಪ್ಪು ಮಾಡಿದ್ದರೂ ಶಿಕ್ಷೆ ಆಗಬೇಕು. ಅರಣ್ಯದಲ್ಲಿನ ಕಳ್ಳಬೇಟೆ ತಡೆ ಶಿಬಿರ ಧ್ವಂಸ ಪ್ರಕರಣದ ಬಗ್ಗೆಯೂ ಕೂಡ ತನಿಖೆ ಆಗಬೇಕು. ಅರಣ್ಯ ಶಿಬಿರ ಧ್ವಂಸ ಮಾಡಿದವರ ವಿರುದ್ಧ ಕ್ರಮ ಆಗಲೇಬೇಕು. ತಮಿಳುನಾಡಿನ ಸಂಘಟನೆಗಳು ಈ ಕೃತ್ಯವನ್ನು ಮಾಡಿರೋದಿಲ್ಲ. ಘಟನೆಯಿಂದ ಆಕ್ರೋಶಗೊಂಡ ಸ್ಥಳೀಯರೇ ಮಾಡಿರಬಹುದು. ಚಾಮರಾಜನಗರದಲ್ಲಿ ಸಂಸದ ಸುನಿಲ್ ಬೋಸ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಧಿಕಾರಿಗಳನ್ನ ಮಾಡಿಸ್ಬೇಕು ಅಂತ ಅನ್ನಿಸಿದ್ರೆ ಅದು ಕೊಡುವಂಥದ್ದು. ಅದನ್ನು CID ಕೊಟ್ಟಿದ್ದಾರೆ. ನಾನು ಕೂಡ ಮೊದಲಿನಿಂದ ಒತ್ತಾಯ ಮಾಡ್ತಿದ್ದಂಥದ್ದು ಸತ್ಯಾಸತ್ಯಗಳು ತಿಳಿದು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳ್ತಿದ್ದೆ. ಅದು ತನಿಖೆ ಆಗಬೇಕು. ಈಗ ತಮಿಳುನಾಡಿಂದ ಬಂದು ಸಂಘಟನೆಗಳು ಇಲ್ಲಿ ಬಂದು ಮಾಡೋವಂಥದ್ದು ಯಾರು ಧೈರ್ಯ ಮಾಡಲ್ಲ ಅಂತ ನನಗನ್ನಿಸೋದು. ಸ್ಥಳೀಯವಾಗಿ ಆ ಘಟನೆ ನಡೆದ ಮೇಲೆ ಆಕ್ರೋಶಗೊಂಡು ಸ್ಥಳೀಯರು ಮಾಡಿರ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಅದು ಕೂಡ ತನಿಖೆ ಆಗಿದೆ. ಅದು ಕೂಡ FIR ಆಗಿದೆ. 2 FIR ಮಾಡಿದ್ದಾರೆ. ಇದು ಕೂಡ CID ತನಿಖೆ ಕೊಟ್ಟಿದ್ದಾರೆ. ಬೆಳಗ್ಗೆ 10 ಗಂಟೆಗೇನೋ ಆರ್ಡರ್ ಆಗಿದೆ.